ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೊಂದು ಸಲ ಈತನ ಜಾಮೀನು ಅರ್ಜಿ ನಿರಾಕರಣೆಯಾಗಿದೆ. ಇದು ಬರೋಬ್ಬರಿ 16ನೇ ಸಲ. 2025ರಿಂದ ನಿರಂತರವಾಗಿ ಈತ ಜಾಮೀನಿಗಾಗಿ ತಡಬಡಾಯಿಸ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ, ವಿಲಿ ಒದ್ದಾಡ್ತಾ ಇದ್ದಾನೆ, ಪೇಚಾಡ್ತಾ ಇದ್ದಾನೆ. ಆದರೆ ಕೋರ್ಟ್ ಮಾತ್ರ ಈತನಿಗೆ ಜಾಮೀನನ್ನೇ ನೀಡ್ತಾ ಇಲ್ಲ. ಈ ಬಾರಿ ಈತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮತ್ತೆ ಅಪೀಲ್ ಹೋಗಿದ್ದ, ನನಗೆ ಜಾಮೀನನ್ನು ಕೊಡಿ ಅಂತ. ಈ ಬಾರಿಯೂ ಕೂಡ ಜಡ್ಜು ಈತನ ಜಾಮೀನನ್ನು ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲ, ಕಾರಣವನ್ನು ಕೊಟ್ಟಿದ್ದಾರೆ. ಈತನನ್ನು ಹೊರಗಡೆ ಬಿಟ್ಟರೆ ಈತ ಮತ್ತೆ ಕೋಮುದ್ವೇಷಕ್ಕೆ ಕಾರಣೀಭೂತನಾಗ್ತಾನೆ, ಈತನಿಂದ ದಂಗೆ ಶುರುವಾಗ್ತವೆ, ಈತನಿಂದ ಕೋಮು ಸೌಹಾರ್ದತೆ ಹೊರಟೋಗುತ್ತೆ, ಕಾನೂನು ಸುವ್ಯವಸ್ಥೆಯನ್ನು ಈತ ಹಾಳು ಮಾಡ್ತಾನೆ. ಆದ್ದರಿಂದ ಈತನಿಗೆ ನಾವು ಜಾಮೀನನ್ನು ನಿರಾಕರಿಸುತ್ತಿದ್ದೇವೆ. ನಾನು ಹೇಳ್ತಾ ಇರೋದು ಉತ್ತರ ಪ್ರದೇಶದ ಒಬ್ಬ ದುಷ್ಟನ ಕಥೆಯನ್ನು, ಉತ್ತರ ಪ್ರದೇಶದ ಒಬ್ಬ ಧರ್ಮಾಂಧನ ಕಥೆಯನ್ನು ಹೇಳ್ತಾ ಇದ್ದೀನಿ. ಈತನ ಹೆಸರು ಮೌಲಾನಾ ತೌಕೀರ್ ರಾಜಾ ಖಾನ್ ಅಂತ. ಮೌಲಾನಾ ತೌಕೀರ್ ರಾಜಾ ಖಾನನನ್ನು ಬಂಧಿಸುವಂಥ ಠಾಣೆಗಳೇ ಇರಲಿಲ್ಲ, ಆತನನ್ನು ಒಳಗಿಡುವಂಥ ಬ್ಯಾರಕ್ಗಳೇ ಇರಲಿಲ್ಲ, ಜೈಲು ಸಲಾಖೆಗಳೇ ಇರಲಿಲ್ಲ. 42 ವರ್ಷಗಳಲ್ಲಿ ಒಂದೇ ಒಂದು ಬಾರಿ ಮಾಯಾವತಿಯವರು ಬೆಳಗಿನಿಂದ ಸಂಜೆಯವರೆಗೂ ಈತನನ್ನು ಕೂಡಿಸಿಕೊಂಡಿದ್ರು. ಅದೇ ದೊಡ್ಡದಾದಂಥ ಸುದ್ದಿಯಾಗಿತ್ತು. ಮೌಲಾನಾ ತೌಕೀರ್ ರಾಜಾ ಇಡೀ ದಿವಸ ಕಸ್ಟಡಿಯಲ್ಲಿದ್ದ ಅಂತ. ಆ ರೀತಿಯಾದ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ, ಆ ರೀತಿಯಾದಂಥ ದಾಂಡಿಗ, ಆ ರೀತಿಯಾದಂಥ ಗ್ಯಾಂಗ್ಸ್ಟರ್. ಈತನ ಛದ್ಮವೇಷ ರಾಜಕೀಯ ಪಕ್ಷದ ಹೆಸರು IMC ಅಂಥೇಳಿ, ಇತ್ತಿಹಾದ್ ಎ ಮಿಲ್ಲತ್ ಕೌನ್ಸಿಲ್ ಅಂತ ಅದರ ಹೆಸರು. ಈ ಬರೇಲಿಯಲ್ಲಿರುವಂಥ ಪಕ್ಷ, ಉತ್ತರ ಪ್ರದೇಶದ ಬರೇಲಿನಲ್ಲಿ. ನಿಮಗೆ ನೆನಪಿದೆಯೋ ಗೊತ್ತಿಲ್ಲ, ಒಂದು ಮೂಮೆಂಟ್ ಶುರು ಮಾಡಿದವು. ಹೇಗೆ ಈಗ ಕಾಂಗ್ರೆಸ್ ಜನತಾ ಪಾರ್ಟಿಯವರು ಜಿರಳೆಗಳೆಲ್ಲ ಓಡಾಡ್ತಾ ಇದ್ದಾವೆ ಎಲ್ಲ ಕಡೆ, ಅದೇ ರೀತಿ ಉತ್ತರ ಪ್ರದೇಶದಿಂದ ಒಂದು ಧರ್ಮಾಂಧ ಮೂಮೆಂಟನ್ನು ಶುರು ಮಾಡಿದ, ಅಭಿಯಾನವನ್ನು ಶುರು ಮಾಡಿದ. ಅದರ ಹೆಸರು ಐ ಲವ್ ಮೊಹಮ್ಮದ್ ಅಂತೇಳಿ. ಈಗ ಹೇಗೆ ಈ ದೀಪ್ಕೆ ಹೇಳ್ತಾ ಇದ್ದಾನೆ, ಅಭಿಜಿತ್ ದೀಪ್ಕೆ, ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಶಾಂತಿಯುತವಾದಂಥ, ಅದೇ ರೀತಿ ಆತನು ಹೇಳಿದ್ದು. ನಾವು ನಮ್ಮ ಧರ್ಮವನ್ನು, ನಾವು ನಮ್ಮ ಪ್ರವಾದಿಯನ್ನು, ಐ ಲವ್ ಮೊಹಮ್ಮದ್ ಅಂದರೆ ಬೇರೆ ಧರ್ಮದವ್ರಿಗೆ ಯಾಕೆ ಅನ್ಯಾಯ ಆಗತ್ತೆ, ಬೇರೆ ಧರ್ಮದವ್ರಿಗೆ ಯಾಕೆ ರೋಷ ದ್ವೇಷ ಉಂಟಾಗತ್ತೆ, ನಾವು ನಮ್ಮ ಪ್ರವಾದಿಯನ್ನು ಹೊಗಳ್ತಾ ಇದ್ದೀವಿ, ನಾವು ಅದಕ್ಕೋಸ್ಕರ ಮೆರವಣಿಗೆ ಮಾಡ್ತಾ ಇದ್ದೀವಿ, ನಾವು ಅದಕ್ಕೋಸ್ಕರ ಜುಲೂಸನ್ನು ತೆಗಿತಾ ಇದ್ದೀವಿ, ನೀವು ಯಾಕೆ ಅದಕ್ಕೆ ವಿರುದ್ಧ ಮಾಡ್ತೀರಿ ಅಂತ ಹೊಸ ನಾಟಕ ಶುರು ಮಾಡಿದ. ಹೇಗೆ ಶುರುವಾಗ್ತಾ ಇತ್ತು ಅಂದರೆ, ಐ ಲವ್ ಮೊಹಮ್ಮದ್ ಅಂತ ಪೋಸ್ಟರ್ ರೆಡಿ ಮಾಡೋದು, ಅದನ್ನು ದೇಶಾದ್ಯಂತ ಕಳಿಸೋದು, ಮೊದಲು ಉತ್ತರ ಪ್ರದೇಶವನ್ನು ಪೃಷ್ಠಭೂಮಿ ಮಾಡಿಕೊಂಡು ಅಲ್ಲಿ ಈ ಆಟವನ್ನು ಶುರು ಮಾಡಿ ಅದನ್ನು ಬರೇಲಿಯಿಂದ ಲಕ್ನೋಗೆ, ಲಕ್ನೋವಿಂದ ಕಾನ್ಪುರ್ಗೆ, ಮೇರಟ್ಗೆ, ಹಾಗೆ ಬರ್ತಾ ಬರ್ತಾ ದಿಲ್ಲಿ, ಉತ್ತರ ಪ್ರದೇಶ, ದಕ್ಷಿಣ ಭಾರತಕ್ಕೆ ಬರಬೇಕು. ಶುಕ್ರವಾರ ದಿವಸ ಮಸೀದಿಯಲ್ಲಿ ಇದ್ರ ಬಗ್ಗೆ ಇರೋವಂಥ, ಅಲ್ಲಿ ಕೂತಿರುವಂಥ ಪೀರ, ಮೌಲ್ವಿ, ಮೌಲಾನ ಯಾರಿದ್ದಾರೆ ಅವನು ಹೇಳ್ತಾನೆ, ನಾವು ಪ್ರವಾದಿಯನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ನಾವು ಸಾರೋಣ, ನಮ್ಮ ಒಗ್ಗಟ್ಟನ್ನು ತೋರಿಸೋಣ. ಉದ್ದೇಶ ಒಗ್ಗಟ್ಟನ್ನು ತೋರಿಸೋದಲ್ಲ, ಉದ್ದೇಶ ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನ ಪ್ರೀತಿಸೋದಲ್ಲ, ಒಳಗಡೆ ಇರುವಂಥ ದ್ವೇಷವನ್ನು ಹೊರಹಾಕಲಿಕ್ಕೆ ಛದ್ಮವೇಷ ಧಾರಣೆ. ಇದರ ಫಲಶ್ರುತಿ ಏನು? ಸೆಪ್ಟೆಂಬರ್ 26ನೇ ತಾರೀಕು 2025ಕ್ಕೆ ಈ ರೀತಿ ಹೊರಟ ಮೆರವಣಿಗೆ ಇದ್ದಕ್ಕಿದ್ದ ಹಾಗೆ ದೊಂಬಿಯಾಗಿ ಪರಿವರ್ತನೆ ಆಗತ್ತೆ. ಕಂಡವರ ಮೇಲೆ ಕಲ್ಲು ತೂರಾಟ ಶುರುವಾಗತ್ತೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಲಾಗತ್ತೆ, ಸ್ಟೋನ್ ಪೆಲ್ಟಿಂಗ್ ಕಂಡೆ ಶುರುವಾಗತ್ತೆ. ಎಲ್ಲ ಕಡೆ ಈತ ಏಕಕಾಲಕ್ಕೆ ಮಧ್ಯಾಹ್ನ 1:15 ಇದೇ ರೀತಿ ಮಾಡಬೇಕು ಅಂತ ಕರೆ ಕೊಟ್ಟಿರ್ತಾನೆ. ಇದು ಭುಗಿಲೇಳತ್ತೆ ಅನ್ನೋದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ. ಈ ಗಲಭೆ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅಂತಂದರೆ, ಪೆಟ್ರೋಲ್ ಬಾಂಬ್ಗಳನ್ನು ಪೊಲೀಸರ ವ್ಯಾನ್ಗಳ ಮೇಲೆ ಎಸೆಯಲಾಗತ್ತೆ, ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗತ್ತೆ, ಪೊಲೀಸರ ವಾಹನಗಳನ್ನು ಜಖಂಗೊಳಿಸಲಾಗತ್ತೆ. ದೊಡ್ಡದಾದಂಥ ಹಿಂಸಾಚಾರ ದೊಂಬಿ. ಯಾರ ಆಡಳಿತದಲ್ಲಿ? ಯೋಗಿ ಮಹಾರಾಜ್ ಅವರ ಆಡಳಿತದಲ್ಲಿ ನಡೆದ ಕಥೆಯನ್ನು ಹೇಳ್ತಾ ಇದ್ದೀನಿ ನಾನು. ಆಯಿತು, ಗಲಾಟೆಯನ್ನು ನಿಯಂತ್ರಿಸಿದರು ಪೊಲೀಸರು. ನಿಮಗೆ ಗೊತ್ತು ಉತ್ತರ ಪ್ರದೇಶದಲ್ಲಿ ಏನಾಗತ್ತೆ ಅಂತ ಗೊತ್ತು. ಅದಾದ ಮೇಲೆ ಈತನನ್ನು ಒಟ್ಟು 80 ಜನರನ್ನು ಬಂಧಿಸಲಾಯಿತು. ಈತನನ್ನು ಕೂಡ ಅಕ್ಟೋಬರ್ 13, 2025ಕ್ಕೆ ಬಂಧಿಸಲಾಯಿತು. ಈತನ ಮೇಲೆ 10 ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡಲಾಯಿತು. ಬೇರೆ ಬೇರೆ ಕಡೆ ಸೆಕ್ಷನ್ಗಳು, ಬೇರೆ ಬೇರೆ ಸೆಕ್ಷನ್ಗಳು. ಆಯಿತು, ಒಂದಕ್ಕೆ ಜಾಮೀನು ಅರ್ಜಿ ಕೊಡ್ತಾನೆ,
ಪುರಸ್ಕಾರ ಆಗತ್ತೆ, ಇನ್ನೂ 9 ಕೇಸ್ ಇದ್ದಾವೆ. ಮತ್ತೊಂದು ಜಾಮೀನು ಅರ್ಜಿ ಕೊಡ್ತಾನೆ, ಅದು ಪುರಸ್ಕಾರ ಆಗತ್ತೆ, 8 ಕೇಸ್ಗಳು ಉಳಿತವೆ. ಒಂದಿಲ್ಲೊಂದು ಕೇಸಿನಲ್ಲಿ ಈಗ ಹೇಗೆ ಆಜಮ್ ಖಾನ್ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾನೋ ಅದೇ ರೀತಿ ಈತ ಫತೇಘರ್ ಜೈಲಿನಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ನರಳ್ತಾ ಇದ್ದಾನೆ. ಈತ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿಗೆ ಯೋಗಿ ಆದಿತ್ಯನಾಥ್ ಯಾವ ರೀತಿಯದಾದಂಥ ಕ್ರಿಮಿನಲ್ ಮೊಕದ್ದಮೆಯನ್ನು ಈತನ ಮೇಲೆ ದಾಖಲು ಮಾಡಿರಬಹುದು ಮತ್ತು ಎಷ್ಟು ಸಾಕ್ಷ್ಯಾಧಾರಗಳನ್ನು ಕೋರ್ಟಿಗೆ ನೀಡಿರಬಹುದು ಆಲೋಚನೆ ಮಾಡಿ. ಆಡಳಿತ ಯಂತ್ರ ಕೇಸ್ ಹಾಕೋದು ಸ್ವಾಭಾವಿಕ, FIR ಹಾಕ್ತಾರೆ, ಸೆಕ್ಷನ್ ಬೇಕಾದ್ದು ಹಾಕ್ತಾರೆ, ಎಲ್ಲ ಸರಿ. ಆದರೆ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಕೋರ್ಟಿಗೆ ಮನವರಿಕೆ ಆಗುವ ಹಾಗೆ, ಆತ ಜೈಲಿನಲ್ಲಿಯೇ ಕಾರಾಗೃಹದಲ್ಲೇ ಉಳಿಯುವ ಹಾಗೆ ಅಭಿಯೋಜಕರು ವಾದ ಮಂಡನೆ ಮಾಡಬೇಕು. ಅದಕ್ಕೆ ಬೇಕಾದಂಥ ದಾಖಲಾತಿಗಳಿರಬೇಕಲ್ಲ. ಆಯಿತು, ಐ ಲವ್ ಮೊಹಮ್ಮದ್ ಅಭಿಯಾನ ಶುರುವಾಯಿತು, ಗಲಾಟೆ ಅಲ್ಲಿಗೆ ಬಂತು, 82 ಜನರನ್ನು ಬಂಧಿಸಲಾಯಿತು, 210 ಆಸ್ತಿಗಳನ್ನು ಈ ಸಂದರ್ಭದಲ್ಲಿ ಅಟ್ಯಾಚ್ ಮಾಡಲಾಯಿತು. ಯಾರ್ಯಾರು ಈ ದಂಧೆ, ಈ ಗಲಭೆ ಮಾಡಿದರು, ದೊಂಬಿ ಮಾಡಿದ್ರು, ಅವರು ಒಂದೊಂದೇ ಆಸ್ತಿಯನ್ನು ಹೋಗೋದು, ಜಪ್ತಿ ಮಾಡಿಸೋದು. ಯಾಕೆಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಲೂಟಿ ಮಾಡಿದ್ದಾರೆ. ಯಾವ್ಯಾವ ಅಕ್ರಮವಾಗಿದ್ದಾವೆ ಅವನ್ನೆಲ್ಲ ನೆಲಸಮ ಕೆಡವೋದು, ಇದು ನಿರಂತರವಾಗಿ ಶುರುವಾಯಿತು. 210 ಆಸ್ತಿಗಳ ಮೇಲೆ ಈ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅಂದರೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಸ್ಪೈನ್, ಬೆನ್ನುಹುರಿ ಎಷ್ಟು ಗಟ್ಟಿಯಾಗಿರಬೇಕು ಆಲೋಚನೆ ಮಾಡಿ. ಇನ್ನು ಈತನ ವಿಚಾರ, ತೌಕೀರ್ ರಾಜ ಅಂದು ಮೊನ್ನೆಯವರೆಗೂ, ಕಳೆದ ವಾರದವರೆಗೂ 124 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಇಲ್ಲಿವರೆಗೂ ಜಪ್ತಿ ಮಾಡಲಾಗಿದೆ. ಯಾವ್ಯಾವ ಆಸ್ತಿಗಳ ಅಕ್ರಮವಾಗಿದ್ದಾವೆ ಆ ಅಕ್ರಮವಾಗಿರೋ ಆಸ್ತಿಗಳನ್ನು ಕೆಡವಲಾಗಿದೆ. ಒಂದು ನೆನ್ಪಿಟ್ಕೊಳ್ಳಿ, ಒಂದು ದೊಡ್ಡ ಡೆವಲಪ್ಮೆಂಟ್ ಆಯಿತು ಮಧ್ಯೆ. ಈ ಯಾವಾಗ ಯೋಗಿ ಬಾಬಾ ಈ ರೀತಿ ಬುಲ್ಡೋಸರ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು, ಇಡೀ ದೇಶದಲ್ಲಿರುವಂಥ ಎಲ್ಲ ವಿಪಕ್ಷಗಳು, ಈ ಮತಾಂಧರು, ಜಿಹಾದಿಗಳೆಲ್ಲ ಒಗ್ಗಟ್ಟಾಗ್ಬಿಟ್ರು. 14 ಜನ ಹೋಗಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿದರು. ಇದು ಕಾನೂನು ಬಾಹಿರ, ಸಂವಿಧಾನಾತ್ಮಕ ಅಲ್ಲ, ಇದು ನೀವು ದಬಾವಣೆ ಮಾಡಿ ಮತ್ತೊಬ್ಬರ ಬಿಲ್ಡಿಂಗನ್ನು ಕೆಡುವಂಥ ಕ್ರಮ ಮಾಡ್ತಾ ಇದೆ, ಸರ್ಕಾರಗಳು ಮಾಡ್ತಾ ಇದ್ದಾವೆ. ಉತ್ತರ ಪ್ರದೇಶ ಅಲ್ಲ, ಇದು ಉಳಿದ ಕಡೆ ಕೂಡ ವ್ಯಾಪಿಸ್ತಾ ಇದೆ. ಇದು ದೊಡ್ಡ ಸಾಂಕ್ರಾಮಿಕ ಆಗುವ ಸಾಧ್ಯತೆ ಇದೆ. ಮನುಷ್ಯ ಬದುಕೋದು ಕಷ್ಟ ಆಗಿಬಿಡುತ್ತೆ. ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲಿ, ಆದರೆ ಈ ರೀತಿ ಬುಲ್ಡೋಸರ್ ಹಚ್ಚಬಾರ್ದು ಅಂತೇಳಿ. ಆವಾಗ BR ಗವಾಯಿ ಅವರು ಚೀಫ್ ಜಸ್ಟಿಸ್, ಅವ್ರು ಹೇಳಿದರು ತಕ್ಷಣ ನಿಲ್ಲಿಸಿ ಇದನ್ನು ಅಂತ. ನಾವು ಇದಕ್ಕೊಂದು ಪ್ಯಾರಾಮೀಟರ್ ರೆಡಿ ಮಾಡ್ತೀವಿ, ನಾವೊಂದು ಸೂತ್ರವನ್ನು ಬರೆದು ಕೊಡ್ತೀವಿ, ಆ ಮಾನದಂಡದ ಪ್ರಕಾರ ನೀವು ಬುಲ್ಡೋಸರ್ ಹೊಡೆಯಬೇಕೇ ವಿನ ಕಂಡ ಕಡೆ ಬುಲ್ಡೋಸರ್ ಪ್ರಯೋಗ ಮಾಡೋ ಹಾಗಿಲ್ಲ. ಒಬ್ಬ ದುಷ್ಕರ್ಮಿ ಸಿಕ್ಕ, ಆರೋಪಿ ಅಂದ ತಕ್ಷಣ ಹೋಗೋದು ಅವನ ಮನೆ ಕೆಡವೋದಲ್ಲ. ಅದಕ್ಕೆ ಒಂದಷ್ಟು ಮಾನದಂಡಗಳಿರ್ತವೆ, ಆ ಮಾನದಂಡದ ಪ್ರಕಾರ ಮಾಡಬೇಕು. ಇದಕ್ಕೆ ತಡೆಯೊಡ್ಡಲಾಗಿದೆ, ತಾತ್ಕಾಲಿಕ ತಡೆಯೊಡ್ಡಲಾಗಿದೆ. ಈಗ ಈ ರೀತಿ ತಾತ್ಕಾಲಿಕ ತಡೆ ಒಡ್ಡಲಾಗ್ತಾ ಇತ್ತು. ಈ ಕಡೆ ಯೋಗಿ ಬಾಬಾ ಅವರ ಬುಲ್ಡೋಸರ್ ಲಕ್ನೋನಲ್ಲಿ ಒಂದು ಕೆರೆಯ ಪಕ್ಕದಲ್ಲಿರುವಂಥ ಜಾಗದಲ್ಲಿ ನಡೀತಾ ಇತ್ತು. ನಾನು ಕಣ್ಣಾರೆ ನೋಡಿದ ವಿಚಾರವನ್ನು ಹೇಳ್ತೀನಿ. ನಾವು ಲಖನೌನಲ್ಲಿದ್ದೆ ಸರ್. ಯಾಕೆ ಆ ಧೈರ್ಯ ಮಾಡಿದರು ಅವರು? ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ವಾ? ಜುಡಿಷಿಯರಿ ವಿರುದ್ಧವಾಗಿ ಮಾಡಿದಂಥ ಕಾರ್ಯಾಚರಣೆ ಅಲ್ವಾ? ಅಲ್ಲ. ಮುಂದೆ ಅದೇ ಚೀಫ್ ಜಸ್ಟಿಸ್ BR ಗವಾಯಿ ಅವರು ಯಾವ ತೀರ್ಪನ್ನು ಕೊಟ್ಟರೋ ಆ ತೀರ್ಪಿಗೆ ಅನುಗುಣವಾಗಿ, ಅವರು ಕೊಟ್ಟಂಥ ಮಾನದಂಡಗಳಿಗೆ ಅನುಗುಣವಾಗಿ, ಅವರ ನಿರ್ದೇಶಕ್ಕೆ ಅನುಗುಣವಾಗಿಯೇ ಅಲ್ಲಿ ಕೆಡವಲಾಗ್ತಾ ಇತ್ತು. ಅಂದರೆ ಯೋಗಿ ಬಾಬಾ ಯಾವುದೇ ಸಕ್ರಮವಾಗಿರುವ ಆಸ್ತಿಯನ್ನು ಕೆಡವಲಿಲ್ಲ. ಯೋಗಿ ಐಡಿಯಾ ಹೇಗಿದೆ ನೋಡಿ, ಅದು ಹೇಗೆ ಇದು ವರ್ಕ್ ಆಗತ್ತೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಹೆಂಗೆ ಕೆಡವುತ್ತಾರೆ, ಯಾಕೆ ಬೇರೆಯವ್ರು ಕೆಡೋಕ್ಕಾಗಲ್ಲ? ಮೊದಲು ಒಬ್ಬ ಆರೋಪಿ ಸಿಕ್ಕಾಕೋತಾನೆ, ಅದರ ಪ್ರಕಾರ ಕಾನೂನಾತ್ಮಕವಾಗಿ ಆಮೇಲೆ ಏನೇನು FIR ಹಾಕಬೇಕು, FIR ಹಾಕ್ತಾರೆ, ಮಹಜರ್ ಮಾಡ್ತಾರೆ, ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಶುರು ಆಗ್ತವೆ. ಆದರೆ 2 ಇಲಾಖೆಗಳು ಆ್ಯಕ್ಟಿವ್ ಆಗ್ತವೆ. ಒಂದು ಈ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಕ್ಟಿವ್ ಆಗುತ್ತೆ, ಮತ್ತೊಂದು ಕಡೆ ಸಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದು ಆ್ಯಕ್ಟಿವ್ ಆಗುತ್ತೆ. ಈ ಥರ ಜಾತಕವನ್ನು ತೆಗೆಯಲಾಗತ್ತೆ. ಯಾವ ವ್ಯಕ್ತಿ ಇಂಥದ್ದೊಂದು ದೊಂಬಿಗೆ ಕಾರಣೀಭೂತನಾಗಿದ್ದಾನೋ, ಇಂಥದ್ದೊಂದು ಕೊಲೆ ಮಾಡಿದಾನೋ, ಅಥವಾ ಇಂಥದ್ದೊಂದು ಅತ್ಯಾಚಾರ ಮಾಡಿದಾನೋ, ಇಂಥ ಒಬ್ಬ ಗ್ಯಾಂಗ್ಸ್ಟರ್ ಇದ್ದಾನೋ, ಈತನ ಹಿನ್ನೆಲೆ ಏನು? ಆತನ ಹಿನ್ನೆಲೆಯನ್ನು ನೋಡಿದಾಗ ಅದು ಸಾಫ್ ಸೀದಾ ಸ್ಪಷ್ಟವಾಗಿರಲಿಕ್ಕೆ, ಪಾರದರ್ಶಕವಾಗಿರಲಿಕ್ಕೆ, ಕಾನೂನಾತ್ಮಕವಾಗಿರೋ ಸಾಧ್ಯತೆ 100ಕ್ಕೆ 100ರಷ್ಟು ಸಾಧ್ಯ ಇಲ್ಲ. ಆತ ಏನೇ ಮಾಡಿಲ್ಲ ಅಂದರೂ ಟೌನ್ ಪ್ಲಾನಿಂಗ್ ಪರ್ಮಿಷನ್ ತೊಗೊಂಡಿದ್ರು ಒಂದು ಸ್ವಲ್ಪ ಆದರೂ ಎನ್ಕ್ರೋಚ್ ಮಾಡಿರ್ತಾನೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ವೈಲೇಷನ್ ಆಗಿರುತ್ತೆ ರೂಲ್, ಎಂಥವನೇ ಆಗಿರಲಿ. ಮೊದಲು ಆತನ ಜಾತಕ ಕುಂಡ್ಲಿ ತೆಗೆಯಲಾಗತ್ತೆ. ಈತನ ಅಪ್ಪ ಯಾರು, ಅಣ್ಣ ಯಾರು, ತಮ್ಮ ಯಾರು, ತಂಗಿ ಯಾರು, ಏನೇನು ಮಾಡ್ತಾ ಇದ್ದಾರೆ, ಅವರವರ ವ್ಯವಹಾರಗಳೇನು, ಏನು ನಡೆಸ್ತಾ ಇದ್ದಾರೆ ಇವರು, ಕ್ರಿಮಿನಲ್ಗಳ ಹಿನ್ನೆಲೆ ಏನಿರುತ್ತೆ ಅಂತ ನಿಮ್ಗೆ ಗೊತ್ತು.
ಅದಾದ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದು ತಹಶೀಲ್ದಾರ್ ನೋಡ್ತಾರೆ ಈ ಥರ ಆರ್ ಟಿ ಸಿ ಎಲ್ಲಿದೆ, ಯಾವ ಜಾಗ ಏನು. ಇದು ಶಿರಸ್ತೇದಾರಿಂದ ಹಿಡಿದು ತಹಶೀಲ್ದಾರಿಂದ ಹಿಡಿದು ಅಸಿಸ್ಟೆಂಟ್ ಕಮಿಷನರಿಂದ ಡೆಪ್ಟಿ ಕಮಿಷನರ್ವರೆಗೂ ಒಂದು ಫೈಲು ಎಲ್ಲ ಕಡೆ ರೊಟೇಟ್ ತಿರುಗಾಡ್ತದೆ. ಈ ಕಡೆ ಪಂಚಾಯತ್ ಆಗಿದ್ರೆ ಪಂಚಾಯತು, ಇದು ಆಗಿದ್ದರೆ ಸಿಟಿ ಮುನ್ಸಿಪಲ್ ಕೌನ್ಸಿಲು, ಕಾರ್ಪೊರೇಷನ್ ಎರಡೂ ಕಡೆಯಿಂದ ಸರಿಯಾಗಿ ಇದನ್ನು ನೋಡಿದ ಮೇಲೆ ಏನೇನು ವಯಲೇಷನ್ ಇದೆಯೋ ಅದನ್ನು ತಕ್ಷಣದಲ್ಲಿ ಜಾರಿಗೆ ತಂದು ಆತನ ಫಿನಾನ್ಷಿಯಲ್ ಸ್ಪೈನ್ ಅಂದರೆ ಆರ್ಥಿಕ ಬೆನ್ನು ಹುರಿಯನ್ನು ಕತ್ತರಿಸಲಾಗತ್ತೆ. ಆತ ಹೊರಗಡೆ ಬಂದರೆ ಭಿಕ್ಷೆ ಬೇಡಬೇಕು. ಅವನು ತಲೆ ಮೇಲೆ ಸ್ಕಲ್ ಕ್ಯಾಪ್ ಇರುತ್ತಲ್ಲ, ಜಾಳಿಗೆ ಟೋಪಿ, ಆ ಟೋಪಿ ಹಿಡ್ಕೊಂಡು ಭಿಕ್ಷೆ ಬೇಡಲಿಕ್ಕೆ ಹೋಗು, ಆ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಈಗ ಇವನ ಕತೆ ಹಾಗೆ 124 ಕೋಟಿ ರೂಪಾಯಿ. ನಾವು ಸುಪ್ರೀಂ ಕೋರ್ಟ್ ಹೇಳಿದೆ 14 ಜನ ಕೇಸ್ ಹಾಕಿದರು, ಎಲ್ಲರೂ ಇದ್ರು ಅದರಲ್ಲಿ. ಅಭಿಷೇಕ್ ಮನು ಸಿಂಘ್ವಿ ಇದ್ದರು, ಕಪಿಲ್ ಸಿಬಲ್ ಇದ್ದರು, ಘಟಾನುಘಟಿಗಳು ಪ್ರಭೃತಿಗಳೆಲ್ಲ ವಾದ ಮಂಡನೆ. ಯೋಗಿ ಆದಿತ್ಯನಾಥ್ ಕಾನೂನನ್ನು ಕೈಗೆ ತಗೋತಾರೆ, ಅದನ್ನು ನೋಡಿ ಅಸ್ಸಾಂನಲ್ಲಿ ನಡೀತಾ ಇದೆ, ಅದನ್ನು ನೋಡಿ ಬೇರೆ ರಾಜ್ಯಗಳಲ್ಲಿ ನಡೀತಾ ಇದೆ. ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ಸುಪ್ರೀಂ ಕೋರ್ಟೇ ಗೈಡ್ಲೈನ್ಸ್ ಮಾಡಿ ಈ ರೀತಿ ನೀವು ಕೆಡವಬಹುದು, ಅಕ್ರಮ ಕಟ್ಟಡಗಳನ್ನು ಕೆಡವುವುದು ಆಯಾ ಸಂಸ್ಥೆಗಳ ಪರಮಾಧಿಕಾರ ಅಂತ ಹೇಳಲಾಯಿತು. ಇಲ್ಲಿವರೆಗೂ ಯಾವುದಾದ್ರೂ ಸ್ಟೇ ಆರ್ಡರ್ ಬಂದದ್ದು ನನಗೆ ಹೇಳ್ರಿ. ಯೋಗಿ ಆದಿತ್ಯನಾಥ್ ಅವರು ಕೆಡವಿರುವಂಥ ಪ್ರಕರಣದಲ್ಲಿ ಒಂದೇ ಒಂದು ಅಪವಾದಕ್ಕೆ ಪರಿಹಾರ ಕೊಡಬೇಕು ಅಂತಾಗಿದೆ, ಅದು ಅಧಿಕಾರಿಗಳ ಲೋಪದಿಂದ ಆಗಿರೋದು ಒಂದು ಪ್ರಕರಣ ಇದೆ. ಅದು ಬಿಟ್ಟರೆ ಇಲ್ಲಿವರೆಗೂ 2017ರಿಂದ 2026ರವರೆಗೂ ಯೋಗಿ ಆದಿತ್ಯನಾಥ್ ಅವರು ಮಾಡಿದಂಥ ಬುಲ್ಡೋಸರ್ ಕಾರ್ಯಾಚರಣೆಗೆ ಎಲ್ಲಿಯಾದರೂ ಅಡ್ಡಿ ಬಂದದ್ದು, ಎಲ್ಲಿಯಾದರೂ ಗಲಾಟೆ ಆಗಿದ್ದು, ಎಲ್ಲಿಯಾದರೂ ಜನ ಅಡ್ಡ ನಿಂತು ಕಾರ್ಯಾಚರಣೆ ನಡೆಸಲಾರದ ಹಾಗೆ ಮಾಡಿದ್ದು, ಅಥವಾ ಎಲ್ಲಿಯಾದರೂ ಕೋರ್ಟ್ನಿಂದ ತಡೆಯಾದ್ಯ ಬಂದಂಥ ಒಂದು ಪ್ರಕರಣ ನನಗೆ ತೋರಿಸಿ. ಯಾವಾಗ ಈ ರೀತಿ ಸುಪ್ರೀಂ ಕೋರ್ಟೇ ಗೈಡ್ಲೈನ್ಸ್ಗಳನ್ನು ಕೊಡ್ತು, ಅದನ್ನೇ ತೆಗೆದುಕೊಂಡು ಹೋಗಿ ಹಿಮಂತ ಬಿಸ್ವ ಶರ್ಮಾ ಮಾಡ್ತಾರೆ, ಅದನ್ನೇ ತೆಗೆದುಕೊಂಡು ಹೋಗಿ ಸುವೇಂದು ಅಧಿಕಾರಿ ಮಾಡ್ತಾರೆ, ಅದನ್ನೇ ತೆಗೆದುಕೊಂಡು ಹೋಗಿ ಆಮ್ ಆದ್ಮಿ ಪಾರ್ಟಿ ಹೇಳುತ್ತೆ ಪಶ್ಚಿಮ ಬಂಗಾಳದಲ್ಲಿ ಬುಲ್ಡೋಸರ್ ಹಚ್ತೇವೆ ನಿಮ್ಮ ಮೇಲೆ ಡ್ರಗ್ ಕೇಸ್ಗಳಾದರೆ ಅಂತ. ಅಂದರೆ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಗೈಡ್ಲೈನ್ಗಳ ಆಗಲಿಕ್ಕೆ ಕಾರಣಭೂತ ಆಗಿದ್ದೆ ಯೋಗಿ ಆದಿತ್ಯನಾಥ್. ಇವತ್ತ್ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ, ತೌಕೀರ್ ರಾಜಾ ಬಗ್ಗೆ. ಮೊದಲನೇದಾಗಿ ಮೊನ್ನೆ ಈತನ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ಟಿಪ್ಪಣಿಯನ್ನು ಮಾಡಿದರು ಜಡ್ಜು. ಎರಡನೇದು, ಈ ದೇಶದಲ್ಲಿ ಅಧಿಕಾರ ಮಾಡುವಂಥ ಮುಖ್ಯಮಂತ್ರಿಗಳಿಗೆ ಒಬ್ಬ ಮುಖ್ಯಮಂತ್ರಿ ಹೇಗೆ ಮಾದರಿಯಾಗಿ ಸೂಚನೆ ಅಥವಾ ಒಂದು ದಿಕ್ಸೂಚಿಯಾಗಿ ನಿಲ್ಲಬಹುದು ಅನ್ನೋದಕ್ಕೆ ಈ ಪ್ರಕರಣವನ್ನು ಇವತ್ತು ನಾನು ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಲೈಕ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರ.